ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಪಟ್ಟಣದಲ್ಲಿ ದಿನಾಂಕ 6/12/2025 ಶನಿವಾರ ಬೆಳಗ್ಗೆ 11 ಗಂಟೆಗೆ ಸಂವಿಧಾನ ಶಿಲ್ಪಿ ಮಹಾಮಾನವತಾವಾದಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನದ ಪ್ರಯುಕ್ತವಾಗಿ ಬಂಕಾಪುರ ಎಲ್ಲ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಪುರಸಭೆಯ ಸದಸ್ಯರು, ಸಿಬ್ಬಂದಿ ವರ್ಗದವರು, ಪತ್ರಿಕಾ ಮಾಧ್ಯಮದವರು, ಸಮುದಾಯದ ಮುಖಂಡರು ಹಾಗೂ ಬಂಕಾಪುರ ಎಲ್ಲ ಅಧಿಕಾರಿಗಳು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಗಳ ಮಾಲೆ ಹಾಕಿ ಪೂಜೆಯನ್ನು ಮಾಡಲಾಗಿತ್ತು. ಇದೇ ಸಂದರ್ಭದಲ್ಲಿ ಗಾಯಕರು ಆದ ಗುರು ಚೆಲ್ವಾದಿಯವರು ಹಾಡನ್ನ ಹೇಳಿದ್ರು. ನಂತರ ಬಂಕಾಪುರ ಪುರಸಭೆಯ ಸಾಮಾನ್ಯ ಸಭೆಯಲ್ಲಿ ಶಾಸಕ ಯಾಸಿರ್ ಖಾನ್ ಪಠಾಣ್ ಅವರು ಸದಸ್ಯರು ಮತ್ತು ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದಾರೆ. ಪುರಸಭೆಯ ಅಧ್ಯಕ್ಷರು ಮಮತಾ ಮಾಗಿ, ಉಪಾಧ್ಯಕ್ಷರು ಆದ ಆಂಜನೇಯ ಗುಡಿಗೇರಿ, ಪುರಸಭೆಯ ಮುಖ್ಯ ಅಧಿಕಾರಿ ಶಿವಾನಂದ ಅರ್ಜುನರವರ್ ಇದ್ದರು. ಹಿಂದಿನ ಸರ್ಕಾರದ ಅವಧಿಯಲ್ಲಿ ಹಣ ನೀಡಿದವರಿಗೆ ಆಶ್ರಯವನ್ನು ಕೊಡ್ತಾ ಇದ್ರು. ನಮ್ಮ ಸರ್ಕಾರದಲ್ಲಿ ಇದಕ್ಕೆ ಅವಕಾಶವಿಲ್ಲ. ನಾನೇ ಆಶ್ರಯ ಕಮಿಟಿ ಅಧ್ಯಕ್ಷನಿದ್ದು ಮನೆ ಅವಶ್ಯಕವಿದ್ರೂ ಕೂಡ ನನಗೆ ಅರ್ಜಿ ನೀಡಿದ್ರೆ ಅಂತವರಿಗೆ ಮನೆ ಹಾಕಿಸ್ತೀನಿ ಅಂತ ಶಾಸಕ ಯಾಸಿರ್ ಖಾನ್ ಪಠಾಣ್ ಹೇಳಿದ್ದಾರೆ. ಪಟ್ಟಣದ ಪುರಸಭೆಯ ಸಭಾಭವನದಲ್ಲಿ ಶನಿವಾರ ಆಯೋಜನೆ ಮಾಡಲಾಗಿದ್ದ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದರು. ಹಿಂದಿನ ಸರ್ಕಾರದ ಅವಧಿಯಲ್ಲಿ ಶಿಗ್ಗಾಂವ್ ಕ್ಷೇತ್ರದ ಸ್ಲಂ ಬೋರ್ಡ್ನಿಂದ ಮಂಜೂರಾದ ಸುಮಾರು 2,000 ಮನೆಗಳಿಗೆ ಶೇಕಡಾ 80ರಷ್ಟು ಬಿಲ್ ಪಾವತಿ ಮಾಡಲಾಗಿದೆ. ಆದರೆ ಮನೆ ಕಾಮಗಾರಿ ಪೂರ್ಣಗೊಂಡಿಲ್ಲ. ಬಿಲ್ ಪಾವತಿ ಮಾಡಿದ್ದ ಸ್ಲಂ ಬೋರ್ಡ್ ಅಧಿಕಾರಿ ನಿವೃತ್ತವಾಗಿದ್ದು ಅವರ ವಿರುದ್ಧ ಕಾನೂನು ಕ್ರಮ ಸೂಚಿಸಲಾಗಿದೆ. ಈ ಬಗ್ಗೆ ಬೆಳಗಾವಿ ಅಧಿವೇಶನದಲ್ಲಿ ಚರ್ಚಿಸುತ್ತೀನಿ ಅಂತ ಹೇಳಿದ್ರು. ಮಾರ್ಚ್ 2025ರಿಂದ ಅಕ್ಟೋಬರ್ ಅವರೆಗೆ ಈ 2 ಟ್ರ್ಯಾಕ್ಟರ್ಗಳ ರಿಪೇರಿಗೆ ಸುಮಾರು 1.73 ಲಕ್ಷ ರೂಪಾಯಿ ವಹಿಸಲಾಗಿದೆ. ಪ್ರತಿ ತಿಂಗಳು ರಿಪೇರಿ ಹೆಸರಲ್ಲಿ ಹಣ ದುರ್ಬಳಕೆ ಮಾಡಲಾಗಿದೆ. ಜೆರಾಕ್ಸ್ ಸ್ಟೇಷನರಿ 1.39 ಲಕ್ಷ ರೂಪಾಯಿ, ನೈರ್ಮಲ್ಯ ವಾಹನಗಳ ಇಂಧನಕ್ಕಾಗಿ 46.26 ಲಕ್ಷ ರೂಪಾಯಿಗಳ ಕಾರು ಬಾಡಿಗೆಗೆ 4 ಲಕ್ಷ ರೂಪಾಯಿ ವಹಿಸಲಾಗಿದೆ. ವಾರ್ಡ್ ಅಭಿವೃದ್ಧಿಗೆ ಹಣ ಕೇಳಿದರೆ ದುಡ್ಡಿಲ್ಲ ಅಂತ ಹೇಳ್ತೀರಿ ಎಂದು ಸದಸ್ಯ ರಮೇಶ್ ಸಿದ್ದನವರು ಆಕ್ರೋಶ ವ್ಯಕ್ತಪಡಿಸಿದರು. ಇದಕ್ಕೆ ಉಳಿದ ಸದಸ್ಯರು ಕೂಡ ಧ್ವನಿಗೂಡಿಸಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಶಾಸಕ, ನಿಮಗೆ ಯಾವ ವಿಷಯದಲ್ಲಿ ಸಂಶಯ ಇದೆಯೋ ಅದರ ಬಗ್ಗೆ ಅರ್ಜಿ ಸಲ್ಲಿಸಿ ಮಾಹಿತಿ ಪಡೆದುಕೊಳ್ಳುವಂತೆ ತಿಳಿಸಿದ್ರು. ಅಲ್ಲದೆ ಸಭೆಯಲ್ಲಿ ಮಂಡಿಸುವ ವಿಷಯಗಳು ಪಾರದರ್ಶಕವಾಗಿರಬೇಕು. ಸದಸ್ಯರಿಗೆ ಚರ್ಚಿನ ಬಗ್ಗೆ ಸೂಕ್ತ ವಿವರ ಸಲ್ಲಿಸುವಂತೆ, ವಾಣಿಜ್ಯ ಕಟ್ಟಡಗಳ ನಿರ್ಮಾಣ, ಶಾಸಕರ ಅನುದಾನದಲ್ಲಿ ಕೊರೆದಿರುವ 23 ಬೋರ್ವೆಲ್ಗಳಿಗೆ ಮೋಟಾರ್ ಅಳವಡಿಸಲು ಮುಂದಿನ ಬೇಸಿಗೆಯಲ್ಲಿ ಪಟ್ಟಣಕ್ಕೆ ವರದಾ ನದಿ ನೀರು ಪೂರೈಕೆಯಾಗಲಿದೆ ಎಂದು ಶಾಸಕರು ತಿಳಿಸಿದರು. ನಿಮ್ಗ ಇದು ಖರ್ಚು ವೆಚ್ಚದಾಗ ನಿಮ್ಗೆ ಏನೇನು ಅಬ್ಜೆಕ್ಷನ್ ಅದಾವಲ್ಲ, ನೀವು ರೈಟಿಂಗ್ ಇದರ ಬಗ್ಗೆ ನಂಗೆ ಮಾಹಿತಿ ಕೊಡ್ರಿ ಅಂತೇಳಿ ಒಂದು ಅರ್ಜಿ ಕೊಡ್ರಿ. ಅವ್ರು ನಿಮ್ಗೆ ಉತ್ತರ ಕೊಡಲಿಲ್ಲ ಅಂದ್ರೆ ಮುಂದಿನ ಮೀಟಿಂಗ್ನಾಗ ಅದನ್ನ ರೇಸ್ ಮಾಡಿ. ಓಕೆ ಓಕೆ ಸರ್, ನೆಕ್ಸ್ಟ್ ಹೇಳಿ. ಕಾಂಟ್ರಾಕ್ಟರ್ಗೆ 80% ಬಿಲ್ ನೀವು ಮಾಡಿಬಿಟ್ರಿ. ನಿಮ್ಮ ಆಫೀಸರ್ಗಳ ಹಲ್ಕಡಿಗೆ ಹೌದಿಲ್ಲ? ಯಾವ ಹೋದಲ್ಲಪ್ಪ, ಯಾರಪ್ಪ ದೇವರಾಜ್, ಇವ್ರು ಏನ್ ಮಾಡ್ಯಾರ? ಇವರು ಕೆಲಸ ಮಾಡ್ಲಾರ್ದಂಗ ಕಾಂಟ್ರಾಕ್ಟರ್ ಬಿಲ್ ಮಾಡ್ಬಿಟ್ಟಾರ. ಇವರು ಹಿಂದಿನ ಸರ್ಕಾರದಾಗಿದ್ದು ಹೇಗಿದ್ದು ಅಲ್ಲ, ನೀವು ನಮಗೆ ಕೇಳಿದ್ರೆ ಹೇಳ್ತೀರಿ ಮತ್ತೆ ಬಿಲ್ ಆಗಿಲ್ಲ ಯಾರು ಪೇಮೆಂಟ್ ಆಗ್ಬೇಕು? ಬಿಲ್ ಎಲ್ಲ ಪೇಮೆಂಟ್ 80% ಪೇಮೆಂಟ್ ಆಗಿತ್ತು. ಅಲ್ಲ, ಇಲ್ಲಿ ಬಂಕಾಪುರದ್ದು ನೋಡಪ್ಪ ಸಿದ್ಧಾರ್ಥ, ನಾನು 10 ಮೀಟಿಂಗ್ ಮಾಡಿದ್ದೆ. 80% ಬಿಲ್ ಕೆಲಸ ಮಾಡ್ಲಾರ್ದಂಗ ಮಾಡಿರಿ ನೀವು. ನಾನು ಜಿಲ್ಲಾ ಉಸ್ತುವಾರಿ ಸಮಿತಿ ಮೀಟಿಂಗ್ ನಾಗ ರೇಸ್ ಮಾಡಿನಿ. ಅದು ಸರ್ವೆ ಆಗೈತಿ, ನೀವಿದ್ರಿ ಅದು ಈಗ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಆಕ್ಷನ್ ಆಗಕತ್ತೈತಿ. ಕೆಲಸ ಮಾಡ್ಲಾರ್ದಂಗ ಬಿಲ್ ಮಾಡಿರು. ಎಷ್ಟು ಸರ್? 80% ಬಿಲ್ ಮಾಡ್ಯಾರ. ಮತ್ತೆ ಎಷ್ಟು ಮಂದಿ? 2,000 ಮನಿ ರೀ ನಮ್ಮ ವಿಧಾನಸಭಾ ಕ್ಷೇತ್ರದಾಗ. 2,000 ಮನಿ 100 ಎಷ್ಟು ಕೊಟ್ಟಿರೋದು? ಇವ್ರ ಮೇಲೆ ಕೇಸ್ ಮಾಡಿ ಏನೋ ಒಬ್ಬನ ಮೇಲೆ ಯಾರ ಮೇಲೆ ಕೇಸ್ ಮಾಡ್ಬೇಕಲ್ಲ ಅವ್ರು ರಿಟೈರ್ಡ್ ಆಗ್ತಾರೆ. ರಿಟೈರ್ಡ್ ಆದ್ರೆ ಕಾನೂನು ಬಿಡಲ್ಲಲ್ರಿ. 100% ಅದಕ್ಕೆ ಮೂವ್ಮೆಂಟ್ ಆಗಿರಿ. ಈ ಮಾಡ್ತೀನಿ ನನಗದ ಪ್ರಶ್ನೆ ಬರ್ದೇ ನನಗದ ಲಾಟ್ರಿ ಮೇಲೆ ಎಬಸ್ತಾರ ಅವರು. ಆ ಪ್ರಶ್ನೆಗೆ ನಮ್ಗೆ ಅವಕಾಶ ಸಿಕ್ಕರೆ ಮತ್ತೆ ಅಧಿವೇಶನದಾಗ ಬರೋಬ್ಬರಿ ಮಾತಾಡ್ತೀವಿ. ಎಸ್ಎಫ್ಸಿ ಹಾಗೂ 15ನೇ ಹಣಕಾಸು ಮತ್ತು ಕುಡಿಯುವ ನೀರಿನ ಕಾಮಗಾರಿ ಕಚೇರಿಯ ದೈನಂದಿನ ಕೆಲಸಗಳ ಟೆಂಡರ್ ದರಗಳ ಮಂಜೂರಾತಿ, ವಸತಿ ಉದ್ದೇಶಕ್ಕಾಗಿ ಭೂ ಪರಿವರ್ತಿತ ಪ್ರದೇಶಗಳ ತಾಂತ್ರಿಕ ಅನುಮೋದನೆ, ಸಕ್ಕಿಂಗ್ ಮಿಷನ್ ದರ ನಿಗದಿ ಮತ್ತು ಜಮಾ ಖರ್ಚಿಗೆ ಮಂಜೂರಾತಿ ನೀಡಲಾಗಿತ್ತು. ಪುರಸಭೆಯ ಅಧ್ಯಕ್ಷರು ಮಮತಾ ಮಾಗಿ, ಸದಸ್ಯರು ಆದ ಅಯ್ಯೂಬ ಖಾನ್ ಪಠಾಣ್, ಮಹಮ್ಮದ್ ಗೌಸ್ ಗುಲ್ಮಿ, ರಮೇಶ್ ಸಿದ್ದನವರ್, ಸುರೇಶ್ ಕುರುಗೋಡಿ, ರಾಜು ಬಟ್ಟಿ, ನಸರುದ್ದೀನ್ ಅಕ್ಕಿ, ಬಸವರಾಜ್ ಕಟ್ಟಿಮನಿ, ಸೋಮಣ್ಣ ಕುರಿ, ರಾಜು ಟೂಪಣ್ಣನವರ್, ಆಂಜನೇಯ ಗುಡಿಗೇರಿ, ಗದಿಗೆಪ್ಪ ಬಳ್ಳಾರಿ, ನೂರ್ ಅಹಮದ್ ಡೂರಳಿ, ಮಕ್ಕುಲ್ ಅಹಮದ್ ಬೊಮ್ಮನಹಳ್ಳಿ, ಮಂಜುನಾಥ್ ತಳ್ವಾರ್, ಮೊಹಮ್ಮದ್ ತಮೀದ್ ಕಾಜಿ, ನಾಸಿರ್ ಅಹಮದ್ ಹಲ್ಡೇವಾಲ್, ಬಿಬಿಜಾನ್ ಜಕಾತಿ, ಲತಾ ಸುಂಕದ, ಸಮಶಾದ ಬಾನು, ಡಾಣೆಬಾಗ್ ಶಕೀಲಾ ಬೇಗಂ, ಮುಲ್ಲಾ ನಜೀಮಾ ಬಾನು, ದರ್ಜಿ,
ಶೋಭಾ ಹಳ್ವಳ್ಳಿ ಮತ್ತಿತರರು ಉಪಸ್ಥಿತರಿದ್ದರು. ರವಿರಾಜ್ ಎಸ್ ಸಂಶಿ, ಶಿಗ್ಗಾಂವ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.